ಬಂಗಾರಪ್ಪನವರಿಗೆ, ಮಾಡುತ್ತಿರುವ ಗೃಹ ಸಚಿವರಿಗೆ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಸ್ಪರ್ಧಾರ್ಥಿಗಳು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಡಿ. ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಅಷ್ಟೇ, ಅವರ ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿ 1 ಲಕ್ಷ ಹುದ್ದೆಯನ್ನ ತುಂಬ್ಕೋತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ 3 ವರ್ಷ ಆಯ್ತು ಅಧಿಕಾರ ಮುಗಿತಾ ಬಂದು, ಆದ್ರೂ ಕೂಡ ಅವರು ಯಾವುದೇ ಒಂದು ನೇಮಕಾತಿಯನ್ನು ಹೊರಡಿಸಿಲ್ಲ. ಏನಾದ್ರೂ ಒಂದು ಸ್ಟ್ರೈಕ್ ಮಾಡಿದ ತಕ್ಷಣ ಒಂದು ಸಣ್ಣದಾಗಿ ಏನೋ ಒಂದು ಸಮಾಧಾನ ಮಾಡೋಕ್ಕೋಸ್ಕರ ಮಾಡ್ತಾರೆ. ಅದು ಬಿಟ್ಟರೆ ಯಾವುದೇ ರೀತಿಯಾದ ನೇಮಕಾತಿ ಮಾಡ್ತಾ ಇಲ್ಲ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ದಾರೆ. ಅದು ಹೋರಾಟ ಮಾಡಿದ್ಮೇಲೆ 5 ವರ್ಷ ಕೊಟ್ಟಿರೋ ಏಜ್ ಕೂಡ ಮುಗಿತಾ ಬರ್ತಾ ಇದೆ. ಇನ್ನು ಯಾವುದೇ ರೀತಿ ನೇಮಕಾತಿ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಒಟ್ಟು 43 ಇಲಾಖೆಯಿಂದ 2,84,000 ಹುದ್ದೆ ಖಾಲಿ ಇದೆ. ಆದ್ರೂ ಕೂಡ ಸರ್ಕಾರ ಯಾವುದೇ ರೀತಿ ನೇಮಕಾತಿ ಮಾಡದೆ ಒಳ ಮೀಸಲಾತಿ ನೆಪವನ್ನ ಹೇಳ್ಕೊಂಡು ಈ ರೀತಿ ಕಾಲಹರಣ ಮಾಡ್ತಾ ಇದೆ. ಅವರು ಸಚಿವರಿಗೆ ಸ್ಥಾನಮಾನಗಳನ್ನು ಕೊಡುವಾಗ ಯಾವುದೇ ರೀತಿ ಮುನಿಸಿಗಳು ಇರಲ್ಲ ಸಚಿವರಿಗೆ, ಆದ್ರೆ ವಿದ್ಯಾರ್ಥಿಗಳಿಗೆ ಒಳ ಮೀಸಲಾತಿಯನ್ನು ಮಾಡುವಾಗ ಸಚಿವರು ಮುನಿಸ್ಕೊಂಡಿದ್ದಾರೆ ಅನ್ನೋ ಒಂದು ಕುಂಟು ನೆಪವನ್ನ ಹೇಳ್ಕೊಂಡು ನೇಮಕಾತಿಯನ್ನು ಮಾಡದೆ ಕಾಲಹರಣ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸುಮಾರು 7-8 ವರ್ಷಗಳಿಂದ ಓದ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ 2 ವರ್ಷದಿಂದ ನೇಮಕಾತಿ ಇಲ್ಲ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ 3 ವರ್ಷದಿಂದ ನೇಮಕಾತಿ ಇಲ್ಲ. ಎಲ್ಲರ ಜೀವನ ಎಲ್ಲಿ ಬಂದು ನಿಂತಿದೆ ಅಂದ್ರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ತುಂಬಾ ಕಷ್ಟ ಆಗಿದೆ. ದಯವಿಟ್ಟು ಸಿದ್ದರಾಮಯ್ಯನವರೇ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಈಗಾದ್ರೂ ನಿಮ್ ಕುಂಟು ನೆಪಗಳನ್ನ ಬಿಟ್ಟು 2,84,000 ಹುದ್ದೆಗಳನ್ನ ಖಾಲಿ ಇದೆ, ಅದನ್ನ ತುಂಬಿಕೊಳ್ಳೋ ಪ್ರಯತ್ನ ಮಾಡಿ. ಹಾಗೆ ನೀವೇ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೊಟ್ಟಿದೆ 56,000 ಹುದ್ದೆಗಳಿಗೆ. ಅದನ್ನು ಕೂಡ ಸೇರಿಸಿ ನೀವೇನ್ ಚುನಾವಣಾ ಪ್ರಣಾಳಿಕೆಯಲ್ಲಿ 1 ಲಕ್ಷ ಹುದ್ದೆ ಅಂತ ಹೇಳಿದ್ರು, ಅದಕ್ಕೆ ನೇಮಕಾತಿಯನ್ನು ಹೊರಡಿಸಬೇಕಾಗಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಂತೀವಿ. ನಮ್ ಕಷ್ಟ ನಿಮಗ್ ಬಂದ್ ಮನೆ ಬಗ್ಗೆ ಹೇಳ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಈ ಪ್ರತಿಭಟನೆನಾದ್ರೂ ನೀವು ನೋಡಿ ಬಂದ್ ನಿಂತ್ಕೊಳ್ಳಿ. ಎಲೆಕ್ಷನ್ಗಳಿದ್ದಾಗ ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ 15-15 ಜನ ಮಿನಿಸ್ಟರ್ಗಳು ಹೋಗಲ್ಲಿ ನಿಂತಿದ್ರಲ್ಲ, ಒಬ್ಬ ಮಿನಿಸ್ಟರ್ ಆದ್ರೂ ಬರ್ತೀರಾ ಇಲ್ಲಿ? ಯಾರಾದ್ರೂ ಎಲೆಕ್ಷನ್ ಇದ್ದಾಗ ಮನೆ ಬಾಗಿಲಿಗೆ ಬರ್ತೀರಿ, ರೋಡ್ ಶೋ ನಾವೇ ನಿಮಗೆ ಡೈರೆಕ್ಟ್ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕಷ್ಟಪಟ್ಟು ಓದಿದೀವಿ. ಬೆಳಿಗ್ಗೆ ವರ್ಷದಲ್ಲಿ 365 ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಹಳ್ಳಿಯಿಂದ ಸಿಟಿ ಲೈಬ್ರರಿ ಬಂದು ಕುತ್ಕೊಂಡು ಓದ್ತೀವಿ. PG ಮಾಡ್ಕೊಂಡು 5,000 ರೂಪಾಯಿ ಸಾಲ ಮಾಡ್ಕೊಂಬಂದು ಕಟ್ತೀವಿ. ಒಂದ್ಸರಿ ಹೇಳ್ತೀರಾ ನ್ಯೂಸ್ ಪೇಪರ್ಗಳಲ್ಲಿ ನೇಮಕಾತಿ ಮಾಡ್ತೀವಿ ಅಂತ. ಕೆಲ್ಸಕ್ಕೆ ಹೋಗಿರೋರು ಕೆಲಸ ಬಿಟ್ಟು ಬರ್ತಾರೆ, ಮತ್ತೆ ನೇಮಕಾತಿ ರೆಡ್ ಸಿಗ್ನಲ್ ಅಂತ ಕೊಡ್ತೀರಾ, ಮತ್ತೆ ಉದ್ಯೋಗ ಹೋಗ್ಬೇಕು. ಪ್ರೈವೇಟ್ ಅಲ್ಲೂ ನಮ್ಮನ್ನ ಕೆಲಸದಿಂದ ಬಿಡೋದು ಕರ್ಕೊಳ್ಳೋದು ಯಾರೇ ಮಾಡ್ತಾರೆ. ದಯವಿಟ್ಟು ನಾವು ಕಷ್ಟಪಟ್ಟು ಓದ್ತಿದೀವಿ, ನಮಗೆ ಉದ್ಯೋಗ ಕೊಡ್ಬೇಕಾಗಿ ಕೇಳ್ಕೊಂತೀವಿ. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ. ಈಗ ಪ್ರತಿ ಜಿಲ್ಲೆಯಲ್ಲೂ ಬರೀ ನಮ್ಮ ನೇಮಕಾತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕೊಳ್ಳೋದು ನಮ್ಮ ರೆಸ್ಟ್ ಹಾಕೋದನ್ನ ನೋಡಿದೀವಿ, ಅಷ್ಟೇ ಸಾಕು. ನಮ್ಮಿಂದ ನೀವೇ ಹೊರತು ನಿಮ್ಮಿಂದ ನಾವಲ್ಲ. ದಯವಿಟ್ಟು ಮಾಡಿ. ಮುಂದೆ ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ ಇದೆ. ಕಾಂಗ್ರೆಸ್ ಪಕ್ಷ ಅನ್ನೋದೊಂದು ಇತ್ತು ಅನ್ನೋದು ನಿಮ್ ನೆನಪಲ್ಲಿ ಇಟ್ಕೋಬೇಕು ಅನ್ನೋದಿದ್ರೆ ಕೂಡಲೇ ನೇಮಕಾತಿ. ಹಾಗೇನೆ ನೀವೇನ್ ಕುಂಟು ನೆಪ ಕೊಡ್ತಿದ್ರು ಬೈ ಎಲೆಕ್ಷನ್ ಅಂತ ಹೇಳ್ಬಿಟ್ಟು, ಅದು ಈಗಾಗ್ಲೇ ಮುಗಿದಾಗಿದೆ. ಇವತ್ತಿಂದನೇ ನೀವು ನೇಮಕಾತಿಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರೋ ಅದನ್ನ ನಾಳೆಯಿಂದನೇ ಬಿಡುಗಡೆ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಇಲ್ಲ ಅಂದ್ರೆ ತುಂಬಾ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಇಡೀ ರಾಜ್ಯಾದ್ಯಂತ. ನಮ್ಮ ಸಹೋದರಿಯರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅರ್ಥಗರ್ಭಿತವಾಗಿ. ಅವರು ಲೋಕಸಭಾ ಅಭ್ಯರ್ಥಿ ಟಿಕೆಟ್ ಕೇಳ್ತಾ ಇಲ್ಲ, MLA ಟಿಕೆಟ್ ಕೇಳ್ತಾ ಇಲ್ಲ, ZP ಟಿಕೆಟ್ ಕೇಳ್ತಾ ಇಲ್ಲ. ಕೇಳ್ತಾ ಇರೋದು ನಿಮಗೇನ್ರಿ ಭಿಕ್ಷೆ ಅಲ್ಲ, ಅಧಿಸೂಚನೆ. ನಮಗೆ ಜ್ಞಾನ ಇದೆ, ಅಧಿಸೂಚನೆ ಹೊರಡಿಸಿ ಎಕ್ಸಾಮ್ ಮಾಡ್ತೀವಿ, ಎಕ್ಸಾಮ್ ಮಾಡಿ ಆ ಎಕ್ಸಾಮಲ್ಲಿ ಬರೆದು ಪಾಸ್ ಆಗಿ ಆಮೇಲೆ ಸರ್ಕಾರದ ಸಂಬಳ ತಗೊಂತೀವಿ ಅಂತ ಕೇಳ್ತೀವಿ. ನಿಮ್ಮ ಮನೆ ಭಿಕ್ಷೆ ಕೇಳ್ತಿದಾರಾ? ನೀವು ನಾಯಿ ತಿರ್ಗಂಗೆ ತಿರುಗ್ತೀರಲ್ರಿ. ಡೆಲ್ಲಿ ಕೋಳಿ ಮಾಂಸ, ಅಲ್ಲಿ ಇಲ್ಲಿ ಡಿನ್ನರ್ ಮೀಟಿಂಗ್ ಐತೆ, ಆ ಮೀಟಿಂಗ್ ಐತೆ. ನಿಮಗೆ ನಾಲ್ಕು ರಾಜ್ಯ ಸರ್ಕಾರಕ್ಕೆ ದಿನ ಬೆಳಗಿದ್ರೆ ಅವ್ರ ಮನೆ
ಬರ್ತೀರಾ, ಇವ್ರ ಮನೆಗೆ ನೀವು ಬರ್ತೀರಾ. ಪವರ್ ಶೇರಿಂಗ್ ಮಾಡ್ಕೊಂತೀರಲ್ರಿ. ಪವರ್ ಶೇರಿಂಗ್ ಬೇಡ ನಮಗೆ. 3 ವರ್ಷ ಆಯ್ತು ನಿಮಗೆ ಕೇಳ್ತಾ ಇರೋದು ಅಧಿಸೂಚನೆ ಹೊರಡಿಸಿ. ನಿಮಗೆ ತಾಕತ್ತಿಲ್ವಾ? ನಾವು MLAಗಳು IPL ಟಿಕೆಟ್ ಕೇಳ್ತಾ ಇಲ್ಲ. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದೀವಿ. ಸೆಷನ್ ಅಲ್ಲಿ IPL ಟಿಕೆಟ್ ಕೇಳ್ತೀರಲ್ರಿ. ನನಗೂ ನನ್ನ ಹೆಂಡತಿಗೆ ಬೇಕು. ಐಷಾರಾಮಿ ಜೀವನ ಮಾಡ್ತೀರಲ್ರಿ. ಜಾಸ್ತಿ ಆಗಲ್ಲ ನಿಮಗೆ? ನಿಮ್ಮ ಮಾನ ಮರ್ಯಾದೆ ಇಲ್ವಾ ನಿಮಗೆ? ಆ ಹೆಣ್ಮಕ್ಳು ಕಷ್ಟ ನೋಡಿ ಗೊತ್ತು. ಮನೆ ಮಠ ಬಿಟ್ಟು PGL ಬಂದು 3-4 ವರ್ಷ ಓದ್ತಾ ಇದ್ದಾರೆ ಕಣ್ರಿ. ಅವ್ರಿಗೆ ಮುಂದಿನ ವರ್ಷ ಬಂದ್ರೆ ಮನೆಗೆ ಬಂದ್ಬಿಡಿ ಅಂತ ಫೋನ್ ಮಾಡ್ತಾರೆ. ಮುಂದಿನ ವರ್ಷ ನೋಟಿಫಿಕೇಶನ್ ಮಾಡಿದ್ರೆ ಅವ್ರು ಓದಕ್ಕಾಗುತ್ತಾ? ನಮಗೆ ಪ್ರತಿ ಸಲನೂ ಇದೇ ರೀತಿ ಮನವಿ ಕೊಡ್ತಾ ಇದ್ದೀವಿ. ನಮಗೂ ಸಾಕಾಗಿದೆ. ಮುಂದಿನ ದಿನದಲ್ಲಿ DC ಆಫೀಸ್ ಹತ್ರ ಅನಿರ್ದಿಷ್ಟ ಅವಧಿ ದಿನ 10 ಜನ ಬಂದು ನಾವು ಅಲ್ಲೇ ಓದ್ಕೊಂತೀವಿ. ದಯವಿಟ್ಟು ಇಂಟೆಲಿಜೆನ್ಸಿ ಪೊಲೀಸ್ನವರು ಇದನ್ನು ರಿಪೋರ್ಟ್ ಮಾಡಿ. ನಾವೇನು ಹೆದರಲ್ಲ, ಇದನ್ನು ರಿಪೋರ್ಟ್ ಮಾಡಿ. ಇದನ್ನು ಉದ್ದೇಶಿಸಿ ನಮ್ಮ ಸ್ಪರ್ಧಾರ್ಥಿಗಳು ಮಾತಾಡ್ತಾರೆ. ನಾವೊಂದು 5ರಿಂದ 6 ವರ್ಷದಿಂದ ಸೆಂಟ್ರಲ್ ಲೈಬ್ರರಿಯಲ್ಲಿ ಓದ್ತಾ ಇದ್ದೀವಿ. ದಿನಕ್ಕೆ ಊಟ ಇಲ್ಲ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಊಟ ಕಲಿತಾ ಇದೀವಿ. ಪೆಟ್ರೋಲಿಗೆ ದುಡ್ಡಿಲ್ಲ, ಬಸ್ ಚಾರ್ಜ್ ದುಡ್ಡಿಲ್ಲ. ನಡ್ಕೊಂಡು ಬರ್ತೀವಿ. ಒಂದ್ಸಲ ಮನೇಲಿ ಅಪ್ಪ ಅಮ್ಮ ವಯಸ್ಸಾಯ್ತು, ನಮ್ಗೂ ವಯಸ್ಸಾಗ್ತಾ ಬಂತು. ನೇಮಕಾತಿ ಕೊಡಿ. ನಿಮ್ಗೆ ಬೇರೆ ಏನು ಕೇಳ್ತಾರ? ನಾವು ವಿಧಾನ ಪರಿಷತ್ತಲ್ಲಿ ನಮ್ಮ ರೋಡ್ ಹಾಳಾಯ್ತು, ನಮ್ಮ ಮನೆಯಲ್ಲಿ ಬೀದಿ ಇದೆ, ದೀಪ ಇಲ್ಲ, ಲೈಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅಂತೀರ. ಯಾವತ್ತಾದ್ರೂ ಒಂದ್ಸಲ ಆದ್ರೂ ವಿಧಾನ ಪರಿಷತ್ತಲ್ಲಿ ನೇಮಕಾತಿ ಮಾಡ್ರಿ ಹೊಡಿಸ್ರಿ ಅಂತ ಹೇಳಿದ್ರೆ ಕೇಳ್ತೀರ? ಬರೀ ಕೋಟಿ ಲಕ್ಷ ಹೊಡಿತೀರ. ನಮ್ಮ ಹತ್ರ ನೋಡ್ರಿ ಒಂಚೂರು ನೇಮಕಾತಿ ಮಾಡಿ ಅಂತ ಕೇಳ್ತಾ ಇದ್ರೆ ನಿಮ್ಗೆ ಪಿಕ್ಚರ್ ಬರ್ತಾ ಇಲ್ಲ. ಇದೆಷ್ಟು ಎಲೆಕ್ಷನ್ ಬರುತ್ತೆ ಆಗ್ತಾ ಇರ್ತೀವಿ ನಾವು ಯಾರು ಅಂತ. ದಯವಿಟ್ಟು ಎಲ್ಲರೂ ಅದೇ ರೀತಿ ಲೈನಲ್ಲಿ ಬರ್ರಿ. ಎಲ್ಲೂ ಆ ಕಡೆ ಈ ಕಡೆ ಹೋಗ್ಬೇಡಿ. ನಾವು ನಿಮ್ಗೋಸ್ಕರನೇ ಹೋರಾಟ ಮಾಡ್ತಾ ಇದ್ದೀವಿ.